ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪಾರು, ಇದನ್ನೇ ತಿನ್ಸ್ದೆ ನೀನು? ಅದು ಕರ್ಣ ಸರ್ ನಿನಗೆ ತಿನ್ಸಕ್ಕೆ ಹೇಳಿದ್ರು ಅಷ್ಟೇ. ಅದ್ ಬಿಟ್ರೆ ಬೇರೆ ನನ್ಗೇನು ಗೊತ್ತಿಲ್ಲ. ಕರ್ಣ ಸರ್ ನನಗೋಸ್ಕರ ಇದನ್ನೆಲ್ಲ ಮಾಡಿದ್ದಾರೆ ಅಂದ್ರೆ ಅವರು ನನ್ನನ್ನ ಕೇರ್ ಮಾತ್ರ ಮಾಡ್ತಿದಾರಾ ಅಥವಾ ಈಗಲೂ ನನ್ನ ಪ್ರೀತಿಸ್ತಾ ಇದ್ದಾರಾ? ಅಯ್ಯೋ, ನನಗೆ ಖುಷಿ ಆಗ್ತಿದೆ. ನೋನು ಅವರು ನನ್ನ ಅಕ್ಕನ ಗಂಡ ಆದ್ರೂ ಯಾಕೆ ಇದೆಲ್ಲ ನಡೀತಿದೆ? ಏನಾಗ್ತಿದೆ ನನ್ನ ಲೈಫಲ್ಲಿ? ನಿಧಿ, ನಿನ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋ ನಾನು ನಿನ್ಗೊಂದು ಮಾತು ಹೇಳ. ನಿನ್ ಮನ್ಸಲ್ಲಿ ಸುಮಾರು ವಿಷಯಗಳು ಓಡ್ತಿದೆ, ಉತ್ತರನೇ ಸಿಗ್ತಿರೋ ಸುಮಾರು ಪ್ರಶ್ನೆಗಳಿದೆ ಅಂತ ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ. ಹಾಗಂತ ನಾನು ವಿಷಯನ ಕೆದಕಿ ಕೇಳಲ್ಲ, ಹೆದರ್ಬೇಡ. ನೀನ್ ಬಂದಿರೋದು ಮಾಕಾಳಮ್ಮನ ಜಾತ್ರೆಗೆ. ಇಲ್ಲಿ ನೀನ್ ಕೇಳ್ದಿರೋ, ಕಾಣ್ದಿರೋ, ಅನ್ಕೊಳ್ದಿರೋ ಪವಾಡಗಳು ನಡೆಯುತ್ತೆ. ಸತ್ಯಗಳು ಬಯಲಾಗತ್ತೆ. ದಾರಿ ಕಾಣ್ದಿರೋರ್ಗೆ ಬೆಳಕು ಸಿಗತ್ತೆ. ಹೆದರ್ಬೇಡ. ಆ ತಾಯಿ ಮೇಲೆ ಭಾರ ಹಾಕು, ಎಲ್ಲ ಸರಿ ಹೋಗುತ್ತೆ. ಎಲ್ಲನೂ ನೀನೇ ನೋಡ್ಕೋ ತಾಯಿ. ದೇವಸ್ಥಾನದಿಂದ ತಂದಿರೋ ಕುಂಕುಮನ ಅಕ್ಕನ ತಾಳಿಗೆ ಹಚ್ಬೇಕು. ಆಗ್ಲೇ ವ್ರತ ಕಂಪ್ಲೀಟ್ ಆಗೋದು. ಅಕ್ಕ ಬೇಗ ಮಲ್ಗಿದ್ರೆ ಸಾಕಪ್ಪ. ಏನಾಯ್ತು ಶಿವು? ಏನೋ ಅಂತ ಗೊತ್ತಿಲ್ಲ ಅರ್ಚಕ್ರೆ. ಅವನ್ ಜಪ ಮಾಡಕ್ ಕುಂತ್ರೆ ಏನೋ ಒಂಥರ ಕತ್ಲು ಏನೋ ಭಂಗ ಆದಂಗ ಅನ್ಸ್ತಾ ಇದೆ. ನಾವಾದ್ರೆ ಕವಡೆ ಹಾಕಿ ನೋಡ್ಬೇಕು, ಆದ್ರೆ ದೇವಿ ಪುತ್ರ ಆಗಿರೋ ನಿನ್ಗೆ ಆ ದೇವಿನೇ ಉತ್ತರ ಕೊಡ್ತಾಳೆ. ಅರ್ಥ ಆಗ್ಲಿಲ್ಲ. ರಾತ್ರಿ ಕವಡೆ ಹಾಕಿ ಪ್ರಶ್ನೆ ಕೇಳಿದಾಗ ಈ ಸತಿ ಮಹಾಕಂಟಕ ಅಂತ ಉತ್ತರ ಬಂತಪ್ಪ. ಈ ಸತಿ ಜಾತ್ರೆಗೆ ದೇವಿ ಬರದೆ ಅನುಮಾನ ಅನ್ನಿಸ್ತಾ ಇದೆ. ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ದುಷ್ಟಕೂಟಗಳೆಲ್ಲ ಒಂದಾಗ್ತಿದೆ ಅಂತಾಳೆ ದೇವಿ. ಇದು ದೇವಿನ ಹೊರೋ ಸಾರಥಿ ಪ್ರಾಣಕ್ಕೆ ಸಂಸ್ಕಾರ ಅಂತ ಇದೆಯಂತೆ ಶಿವು. ನೀನು ಯಾವುದೇ ಕಾರಣಕ್ಕೂ ಈ ದೇವಸ್ಥಾನದ ಆವರಣ ಬಿಟ್ಟು ಹೊರಗಡೆ ಎಲ್ಲೂ ಹೋಗ್ಬೇಡಪ್ಪ. ನಿನ್ನ ಹುಷಾರಲ್ಲಿ ನೀನಿರು. ಅರ್ಚಕ್ರೆ, ತಲೆ ಕಾಯಕ್ಕೆ ಆ ತಾಯಿನೇ ಇರ್ಬೇಕಾದ್ರೆ ತಲೆ ಒಡೆಯೋರು 100 ಜನ ಬರ್ಲಿ, ನಾನು ತಲೆ ಕೆಡಿಸ್ಕೊಳಕ್ಕಿಲ್ಲ. ಹಂಗೆ ಒಂದ್ ವೇಳೆ ನನ್ನ ತಲೆನೇ ಹೋಗ್ಬೇಕು ಅಂತಿದ್ರೆ ಆ ಮಾಕಾಳವನ್ ಮಡ್ಲಲ್ಲೇ ಹೋಗ್ಲಿ, ನೆಮ್ಮದಿಯಾಗಿ ಹೋಯ್ತೀನಿ. ಅರ್ಚಕ್ರೆ, ಆಮ್ಯಾಕೆ ಇನ್ನೊಂದು ವಿಷಯ. ಎಂತೆಂತ ರಕ್ತ ಬೀಜಾಸುರರು ಬಂದಾಗ್ಲೇ ತಾಯಿ ಅವ್ರನ್ನೆಲ್ಲ ತನ್ನ ನಾಲ್ಗೆ ಮೇಲೆ ಇಟ್ಕೊಂಡು ನುಂಗಾಕ್ಬಿಟ್ರು. ಅಂತದ್ರಾಗೆ ಇವರೆಲ್ಲ ಯಾವ ಲೆಕ್ಕ? ಅಪ್ಪಂಗ್ ಕೊಡ್ತವನ್ ಯಾವನೇ ಆಗ್ಲಿ, ಆ ತಾಯಿ ನನ್ನ ಯಾಕೆ ಬರೋದ್ನ ಯಾರು ತಪ್ಪಿಸ್ತಾರೋ ಅಂತ ನೋಡೇ ಬಿಡ್ತೀನಿ.